ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಫೆಬ್ರವರಿ 2026 ಒಂದನೇ ತಾರೀಕಿನಿಂದ ಒಂದು ವಾರ ಭವಿಷ್ಯವನ್ನು ನಾವು ನೋಡೋದಕ್ಕಿಂತ ಮುಂಚೆ ಕೆಲವು ವಿಷಯಗಳನ್ನು ಹೇಳಬೇಕು. ತುಂಬಾ ಜನ ಹೇಳ್ತಾರೆ, ಸರ್ ನೀವು ಯಾವಾಗಲೂ ಒಂದೇ ತರ ಇಂಟ್ರಡಕ್ಷನ್ ಹೇಳ್ತೀರಾ ಅಂತ ಹೇಳಿ. ನೋಡಿ, ಜ್ಯೋತಿಷದ ಬಗ್ಗೆ ಬಹಳ ಕನ್ಫ್ಯೂಷನ್ಸ್ ಜನಗಳಿಗಿದೆ. ಏನಾಗುತ್ತೆ ಅಂತಂದ್ರೆ ಮೋಸ ಹೋಗ್ತಾ ಇದ್ದಾರೆ, ದುಡ್ಡು ಕಳ್ಕೊಳ್ತಾ ಇದ್ದಾರೆ, ತಪ್ಪು ತಪ್ಪು ಭವಿಷ್ಯವಾಣಿಗಳನ್ನ ಪಡಿತಿದ್ದಾರೆ. ಹಾಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಜ್ಯೋತಿಷ್ಯ ಟೆಕ್ನಿಕಲ್ ಆಗಿ ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ತಿಳ್ಕೊಬೇಕು. ಕೆಲವ್ರು ಹೇಳ್ತಾರೆ, ಸರ್ ನೀವು ಜ್ಯೋತಿಷ್ರಲ್ವಾ, ಯಾವಾಗ ಸಾಯ್ತಾರ ಅಂತ ಗೊತ್ತಾಗತ್ತಾ, ಲಾಟ್ರಿ ನಂಬರ್ ನಿಮಗೆ ಗೊತ್ತಾಗತ್ತಾ, ಎಲೆಕ್ಷನ್ ಯಾರು ಗೆಲ್ತಾರೆ ಅಂತ ಗೊತ್ತಾಗತ್ತ ಅಂತ ಹೇಳ್ತಿರ್ತಾರೆ. ಜ್ಯೋತಿಷ ಅದನ್ನ ಎಲ್ಲ ಗೊತ್ತಾಗತ್ತೆ ಅನ್ಕೊಂಡಿರ್ತಾರೆ. ಇದು ಹೇಗಿದೆ ಅಂತಂದ್ರೆ, ಡಾಕ್ಟರ್ ಆದವನಿಗೆ ಕಾಯಿಲೆನೆ ಬರಬಾರ್ದು ಅನ್ನೋ ತರ ಇರುತ್ತೆ. ಯಾವುದೇ ವ್ಯಕ್ತಿ ಕರ್ಮದಿಂದ ದೂರ ಹೋಗಕ್ ಸಾಧ್ಯ ಇಲ್ಲ ಒಂದು. ಮತ್ತೆ ಭವಿಷ್ಯವಾಣಿಗಳನ್ನ ಯಾವುದೇ ವ್ಯಕ್ತಿ ಆಗ್ಲಿ, ಜ್ಯೋತಿಷ್ಯಕ್ಕೊಂದು ಲಿಮಿಟೇಷನ್ ಇದೆ. ಲಾಟ್ರಿ ನಂಬರ್ಗಳು, ಯಾಕೆಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಆಗಿರ್ಬೋದು, ಯಾವುದೇ ಗ್ರಂಥವನ್ನು ತೆಗೆದುಕೊಂಡ್ರೆ ಕರ್ಮಕ್ಕೆ ಅನುಸಾರವಾಗಿ ನಡೆಯೋ ಘಟನೆಗಳನ್ನ, ಮೇನ್ ಪಾಯಿಂಟ್ಸ್ಗಳನ್ನ, ಜೀವನದಲ್ಲಿ ನಡೆಯೋ ಘಟನೆಗಳನ್ನ, ಮೇನ್ ಇವೆಂಟ್ಸ್ ನಾವು ಫೈಂಡ್ ಔಟ್ ಮಾಡ್ಬೋದು. ಬಿಟ್ರೆ ಹಲವಾರು ವಿಚಾರಗಳಲ್ಲಿ ನಾಳೆ ಏನ್ ನಡುತ್ತೆ, ಈ ಕ್ಷಣಕ್ಕೆ ಏನ್ ನಡೀತೆ, ಈ ತರ ಚಿಕ್ಕ ಚಿಕ್ಕ ವಿಷಯಗಳನ್ನ ಜ್ಯೋತಿಷ್ಯದಲ್ಲಿ ನಾವು ತಿಳ್ಕೊಳಕ್ ಆಗಲ್ಲ ಅಂತಲ್ಲ, ತಿಳ್ಕೊಳಕ್ ಬೇಕಾಗಿರುವಂತಹ ಅದರಲ್ಲಿ ರಿಸರ್ಚ್ಗಳಾಗ್ಲಿ ಇನ್ನೊಂದಾಗ್ಲಿ ಇಲ್ಲ. ಯಾವುದೇ ಗೌರ್ಮೆಂಟ್ ಇಂದ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಯಾವುದೇ ಇದಕ್ಕೆ ಸಹಾಯ ಇಲ್ಲ. ಎಷ್ಟೋ ಜನ ದೊಡ್ಡ ದೊಡ್ಡ ಜ್ಯೋತಿಷರುಗಳು, KN ರಾವ್ ಅಂತವರು ಸ್ವಂತ ಖರ್ಚಿನಲ್ಲಿ ರಿಸರ್ಚ್ಗಳನ್ನ ಮಾಡಿ ಕೆಲವು ಪ್ರಿನ್ಸಿಪಲ್ಸ್ ನ ಕೊಟ್ಟಿದ್ದಾರೆ. ಸೊ ಅದ್ರ ಬೇಸ್ ಮೇಲೆ ನಾವು ಭವಿಷ್ಯ ಹೇಳ್ತಾ ಇರುವಂತದ್ದು. ಸೊ ಹಾಗಾಗಿ ಜ್ಯೋತಿಷ ಟೆಕ್ನಿಕಲ್ ಆಗಿ ಹೇಗೆ ವರ್ಕ್ ಮಾಡುತ್ತೆ ಅಂತ ತಿಳ್ಕೊಬೇಕು. ಜೊತೆಯಲ್ಲಿ ಜ್ಯೋತಿಷ ಹತ್ರ ಹೋದಾಗ ನೀವು ಹಿಂದೆ ನಡೆದಿರೋ ಘಟನೆಗಳನ್ನ ನೋಡಿ ಹೇಳಿ ನಿಮ್ಮ ಲಗ್ನವನ್ನ ತಿದ್ದಬೇಕಾಗತ್ತೆ. ಸುಮ್ಮನೆ ನಿಮ್ಮ ರಾಶಿ ಮೇಲೆ ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಮೇಲೆ ಯಾವ ಕಾರಣಕ್ಕೂ ಹೇಳಬಾರ್ದು. ಅದು ಜ್ಯೋತಿಷ ಅಲ್ಲ. ಇದು ಮೊದಲನೇದು. ಎರಡನೇ, ಪರಿಹಾರಗಳನ್ನ ಹೇಳುವಾಗ ಯೂಶುವಲ್ ಆಗಿ ನಾನು ಹೇಳೋ ಹಾಗೆ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಹೇಳಿರುವಂತಹ ಪರಿಹಾರಗಳನ್ನ ಹೇಳ್ಬೇಕು. ಅದ್ರಲ್ಲಿ ನಿಮಗೆ ಬಡವರಿಗೆ ಶ್ರೀಮಂತರಿಗೆ ಅಂತ ಭೇದ ಭಾವ ಯಾವುದಿಲ್ಲ, ಎಲ್ಲರಿಗೂ ಸಿಂಪಲ್ ಪರಿಹಾರಗಳನ್ನ ಹೇಳಿದ್ದಾರೆ. ಈಗ ಮಂತ್ರ ಜಪಗಳು, ದಾನಗಳು, ಆಮೇಲೆ ಇನ್ನು ಸಿಂಪಲ್ ಆಗಿರುವಂತಹ ಸ್ತೋತ್ರಗಳನ್ನು ಹೇಳೋದ್ರಿಂದ ಕೂಡ ಕರ್ಮದಲ್ಲಿ ಬದಲಾವಣೆ ಆಗುತ್ತೆ ಅಂತ ಋಷಿಗಳೇ ಹೇಳಿದ್ದಾರೆ. ಸೊ ಇದನ್ನ ಮಾಡೋದ್ರಿಂದ ನಮ್ಮ ಇಡೀ ಜೀವನವನ್ನೇ ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲದೆ ಇದ್ರು ಸಹ ಕೆಲವು ಘಟನೆಗಳು ಲೈಫಲ್ಲಿ ನ್ಯೂಟ್ರಲ್ ಆಗ್ಬಹುದು. ಇದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ತಿಳ್ಕೊಂಡಿದ್ದೀನಿ. ಎಷ್ಟೋ ಜನಕ್ಕೆ ಸಮಸ್ಯೆಗಳ ಬಗ್ಗೆ ಹರಿದಿದೆ ತಕ್ಕ ಮಟ್ಟಿಗೆ. ಸೊ ಇಷ್ಟು ನನ್ನ ವಿಷಯಗಳು. 2026 ಫೆಬ್ರವರಿ 1ನೇ ತಾರೀಕಿನ ನಂತರದಲ್ಲಿ ನಾವು ವಾರ ಭವಿಷ್ಯವನ್ನ ನೋಡೋದಾದ್ರೆ, ವೃಷಭ ರಾಶಿ, ಈ ವೃಷಭ ರಾಶಿಯವರಿಗೆ ಸಂಬಂಧಪಟ್ಟಂತೆ ನನಗೆ ಬಹಳ ಚೆನ್ನಾಗಿ ಅನಿಸ್ತಿರುವಂತದ್ದು, ಈ ಒಂದು ರಾಶ್ಯಾಧಿಪತಿ ಆಗಿರುವಂತಹ ಶುಕ್ರ ಗ್ರಹದ ಒಂದು ಪೊಸಿಷನ್. ಈ ಶುಕ್ರ ಗ್ರಹ ಬಂದು ಯೂಶುವಲ್ ಆಗಿ ರಾಶಿ ಉಳಿದಂತವ್ರು ಬಹಳ ಒಳ್ಳೆಯ ಸ್ಥಾನದಲ್ಲಿ ಶುಕ್ರ ಗ್ರಹ ಇರೋದ್ರಿಂದ ನನ್ನ ಪ್ರಕಾರ ಉತ್ತಮವಾಗಿರುವಂತಹ ಅಭಿವೃದ್ಧಿಯನ್ನ, ಪ್ರಗತಿಯನ್ನ ನೀವು ನೋಡ್ತೀರ. ಸೊ ಇದ್ರ ಜೊತೆಯಲ್ಲಿ ಇನ್ನ ಬಹಳ ಮುಖ್ಯವಾಗಿರೋದು ಏನಂತಂದ್ರೆ, ದೂರ ಪ್ರಯಾಣ, ದೂರ ಸಂಚಾರ, ದೂರ ಪ್ರಯಾಣ ಮಾಡಿ ಪುಣ್ಯಕ್ಷೇತ್ರಗಳನ್ನ ನೋಡುವಂಥದ್ದು, ಹಲವಾರು ತರದಲ್ಲಿ ಇದನ್ನ ನೀವು ಅನುಭವಿಸುವಂತ ಸಾಧ್ಯತೆ ಇದೆ. ಆಮೇಲೆ ಶುಕ್ರ ಗ್ರಹದ ಶಕ್ತಿ ಅಗಾಧವಾಗಿದೆ. ಲಕ್ಸುರೀಸ್, ವೆಹಿಕಲ್ಸ್, ಕಂಫರ್ಟ್ಸ್ ಇದನ್ನೆಲ್ಲ ಎಂಜಾಯ್ ಮಾಡುವಂತಹ ಹಲವಾರು ಅವಕಾಶಗಳು ಈ ವೃಷಭ ರಾಶಿಯವರಿಗೆ ಈ ಫೆಬ್ರವರಿ ತಿಂಗಳಲ್ಲಿ ಅನುಕೂಲ ಆಗತ್ತೆ. ಅದಾದ ನಂತರದಲ್ಲಿ ನನಗೆ ಅನಿಸ್ತಿರುವಂತದ್ದು, ಈ ವೃಷಭ ರಾಶಿಯವರಿಗೆ ಚತುರ್ಥ ಭಾವದಲ್ಲಿ ಕೇತು ಇರೋದ್ರಿಂದ ಗೃಹ ನಿರ್ಮಾಣಕ್ಕೆ, ಹಲವಾರು ತರದ ಈ ಪ್ರಾಪರ್ಟಿ ಖರೀದಿಗೆ ಇದು ಬಹಳ ಒಳ್ಳೆಯದು ಅಂತ ಹೇಳ್ಬೋದು. ಆಮೇಲೆ ಬಟ್ ಪ್ರಾಪರ್ಟಿ ಖರೀದಿ ಒಳ್ಳೇದಾಗಿದ್ರು ಸಹ ಸ್ವಲ್ಪ ನೀವು ಮುಂದೆ ಹಾಕೋದು ಒಳ್ಳೇದಾಗಿದೆ. ಕೇತು ಗ್ರಹ ಇರೋದ್ರಿಂದ ನನಗೆ ಯಾಕೋ ಅಷ್ಟು ಉತ್ತಮವಾಗಿ ಪರಿಣಾಮಕಾರಿಯಾಗಿ ಅದು ಕಾಣ್ತಾ ಇಲ್ಲ. ಇದ್ರ ಜೊತೆಯಲ್ಲಿ ನನಗೆ ಅನಿಸ್ತಾ ಇರುವಂತದ್ದು, ಗುರುಗ್ರಹದ 2ನೇ ಮನೆಯ ಒಂದು ಸಂಚಾರ ಎಲ್ಲಾದ್ರೂ ನಿಮ್ಮ ಹಣ ಸಿಗಾಕೊಂಡಿರುತ್ತೆ, ಹಣದ ಸಮಸ್ಯೆ ಇರುತ್ತೆ, ಇದು ನಿಮಗೆ ಸಿಗುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿ ಇರುತ್ತೆ ಅಂತ ಹೇಳಬಹುದು. ಇದಾದ್ಮೇಲೆ ಎಗೇನ್ ನಿಮಗೆ 11ನೇ ಮನೆ ಇರುವಂತಹ ಶನಿ ಗ್ರಹದಿಂದ ಬಹಳಷ್ಟು ಅಭಿವೃದ್ಧಿ, ಅನುಕೂಲ, ಒಂದು ದೊಡ್ಡ ಮಟ್ಟದ ಪ್ರಗತಿಯನ್ನ ನೀವು ನೋಡ್ತೀರಾ. 2026 ಫೆಬ್ರವರಿ 1ನೇ ತಾರೀಕಿನಿಂದ ವೃಷಭ ರಾಶಿಯವರಿಗೆ ವಾರ ಫಲದಲ್ಲಿ ನಾವು ನೋಡೋದಾದ್ರೆ ಏನೆಲ್ಲ ಒಂದು ಘಟನೆಗಳು ನಡೆಯುವಂತ ಸಾಧ್ಯತೆ ಇದೆ ಅಂತ ಹೇಳೋದಾದ್ರೆ, ಬಹಳ ಮುಖ್ಯವಾಗಿ ನನಗೆ ಅನಿಸ್ತಾ ಇರುವಂತದ್ದು, ರಾಶ್ಯಾಧಿಪತಿ ಆಗಿರುವಂತಹ ವೃಷಭ ರಾಶಿಯ ಅಧಿಪತಿ ಆಗಿರುವಂತಹ ಶುಕ್ರ ಗ್ರಹ ನವಮ ಭಾವದಲ್ಲಿರುವಂತದ್ದು ಬಹಳ ಬಹಳ ಶ್ರೇಯಸ್ಕರ. ಇದು ಶುಕ್ರ ಗ್ರಹ ಬಂದು ಒಂದು ಲಕ್ಸುರೀಸ್, ವೆಹಿಕಲ್ಸ್, ಕಂಫರ್ಟ್ಸ್, ಎಲ್ಲಾ ತರದ ಐಷಾರಾಮಿ ವಸ್ತುಗಳಿಗೆ ಕಾರಕನಾದ್ರೆ, ಎಗೇನ್ ಇದು ಶುಕ್ರ ಗ್ರಹ ಮದುವೆಗೂ ಕೂಡ ಕಾರಕನಾಗಿರೋದ್ರಿಂದ ವಿವಾಹ ಪ್ರಾಪ್ತಿ ವೃಷಭ ರಾಶಿಯವರಿಗೆ ಹೈಯೆಸ್ಟ್ ಸಾಧ್ಯತೆ ಇರುತ್ತೆ.
ಸೊ ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಅದಾದ್ಮೇಲೆ ವೃಷಭ ರಾಶಿಯವರಿಗೆ ಶುಕ್ರ ಗ್ರಹದಿಂದ ಹೊಸ ವೆಹಿಕಲ್ಗಳ ಪರ್ಚೇಸ್ ಮಾಡುವಂಥದ್ದು, ವಾಹನ ಖರೀದಿ, ಪ್ರಾಪರ್ಟಿ ಖರೀದಿ, ಇವೆಲ್ಲ ಸಾಧ್ಯತೆಗಳು, ಅನುಕೂಲಗಳು ಇವರಿಗೆ ಖಂಡಿತವಾಗ್ಲೂ ಇರುತ್ತೆ. ಸೊ ಇದು ವೃಷಭ ರಾಶಿಯವರಿಗೆ ಸಂಬಂಧಪಟ್ಟಿರುವಂಥದ್ದು. ಅದಾದ್ಮೇಲೆ ವೃಷಭ ರಾಶಿಯವರಿಗೆ 2ನೇ ಮನೆಯಲ್ಲಿರುವಂತಹ ಗುರುಗ್ರಹದ ಸಂಚಾರ ಏನಿದೆ, ಈ ಸಂಚಾರದಿಂದ ಒಂದು ಹಣಕಾಸಿನ ಅನುಕೂಲ ಆಗುತ್ತೆ. ಈಗ ನೀವೇನು ಪ್ರಾಬ್ಲಮ್ ಇರ್ಬೋದು, ಹಣಕಾಸಿನ ಸಹಾಯ ಸಿಗ್ಬೋದು, ಅಥವಾ ನೀವು ಗೃಹ ನಿರ್ಮಾಣ ಮಾಡ್ತಿದ್ರೆ ನಿಮಗೆ ಲೋನಿನ ವ್ಯವಸ್ಥೆ ಆಗ್ಬೋದು, ಎಲ್ಲೋ ಕೊಟ್ಟಂತ ಹಣ ಬರ್ಬೋದು, ಎಲ್ಲಿಂದ ಬರ್ಬೇಕಾಗಿರುವಂತಹ ಹಣ ಬರುವಂತ ಸಾಧ್ಯತೆ ವೃಷಭ ರಾಶಿಯವರಿಗೆ ಖಂಡಿತವಾಗ್ಲೂ ಇದೆ. ಚತುರ್ಥ ಭಾವದಲ್ಲಿರುವಂತಹ ಕೇತು ಗೃಹದಲ್ಲಿ ಕಲಹ, ಕಿರಿಕಿರಿಗಳು, ಟೆನ್ಷನ್ಗಳು ನಾನಾ ತರದಲ್ಲಿ ಅದು ಕ್ರಿಯೇಟ್ ಮಾಡುವಂತಹ ಸಾಧ್ಯತೆ ಇದೆ. ಅದಾದ್ಮೇಲೆ ನಿಮಗೆ ಶನಿಗ್ರಹದ ಪ್ರಭಾವ 11ನೇ ಮನೆಯನ್ನು ನಾವು ನೋಡ್ತಾ ಇದ್ರೆ ಸ್ವಲ್ಪ ನಿಮಗೆ ಬರ್ಬೇಕಾದ ಲಾಭ ಕಡಿಮೆ ಆಗ್ಬೋದು. ಲಾಭದ ದೃಷ್ಟಿನ ನೋಡಿದಾಗ ಬಹಳ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ. ಆಮೇಲೆ ದಶಮ ಭಾವದಲ್ಲಿರುವಂತಹ ರಾಹುವನ್ನು ನೋಡ್ತಾ ಇದ್ರೆ ನಿಮ್ಮ ಕರಿಯರ್ ಅಲ್ಲಿ, ಜಾಬ್ ಅಲ್ಲಿ ಸಡನ್ ಚೇಂಜಸ್ ನೋಡ್ತೀರಾ. ಅದು ಕೂಡ ಪಾಸಿಟಿವ್ ಚೇಂಜಸ್. ಯಾಕೆಂದ್ರೆ ಕುಂಭರಾಶಿಯನ್ನ ಗ್ರಂಥಗಳಲ್ಲಿ ಸ್ವರಾಶಿ ಅಂತ ಹೇಳಿದ್ದಾರೆ ರಾಹು ಗ್ರಹಕ್ಕೆ, ಈ ಒಂದು ಕಾರಣದಿಂದ. ಬಟ್ ನನಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಡಿಸಿಷನ್ಸ್ ಯಾರು ತಗೊಳ್ತಿದ್ದೀರಾ, ಹೊಸ ಜಾಬ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಯಾರು ತಗೊಳ್ತಾ ಇದ್ದೀರಾ, ಇವರೆಲ್ಲರಿಗೂ ಕೂಡ ಶುಭ ಸಮಾಚಾರವನ್ನು ಕೇಳ್ತೀರಾ. ಉದ್ಯೋಗ ಪ್ರಾಪ್ತಿ ಆಗುತ್ತೆ, ಅನುಕೂಲ ಆಗುತ್ತೆ. ವಿದೇಶದ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಿರೋರು ಒಳ್ಳೇದಾಗತ್ತೆ. ಜಾಬ್ನ ಬಿಟ್ಟು ಬೇರೆ ಜಾಬ್ ಹೋಗ್ತಿರೋದು ಅನುಕೂಲ ಆಗುತ್ತೆ. ಇವೆಲ್ಲ ಸಹಜವಾಗಿ ಬಹಳಷ್ಟು ಅಭಿವೃದ್ಧಿನ ನಾವು ನೋಡ್ಬೋದು. ಎಗೇನ್ ಇಲ್ಲಿ ಇನ್ನೊಂದು ಏನಂತಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೂಡ ಸುಧಾರಣೆ, ಅನುಕೂಲ ಕಾಣಿಸುವಂತಹ ಸಾಧ್ಯತೆ ಬಹಳಷ್ಟಿದೆ. ಆಮೇಲೆ ಇನ್ನೊಂದು ಬಗೆಯಲ್ಲಿ ನೋಡಿದಾಗ ಕೆಲವು ಸಮಸ್ಯೆಗಳಿಂದ ಬಹಳ ದಿನಗಳಿಂದ ನೀವು ಟೆನ್ಷನ್ ಪಡ್ತಾ ಇರ್ತೀರಾ. ಈಗ ಕರಿಯರ್ ಆಗಿರ್ಬೋದು, ಇಮಿಡಿಯೇಟ್ ಸೊಲ್ಯೂಷನ್ ಅದಕ್ಕೆ ಸಿಗೋ ಸಾಧ್ಯತೆ ಇರುತ್ತೆ. ಈ ಒಂದು ವಿಶೇಷವಾಗಿ ಈ ಯೋಗ ಬಹಳ ರೇರ್ ಆಗಿ ಬರುವಂತದ್ದು. ಆ ಕಾಂಬಿನೇಷನ್ ಬಂದಿದೆ, ಖಂಡಿತವಾಗ್ಲೂ ವೃಷಭ ರಾಶಿಯವರಿಗೆ ಅನುಕೂಲ ಆಗುತ್ತೆ. ಜನ್ಮ ಜಾತಕವನ್ನು ನೋಡ್ಕೊಳ್ಳಿ, ಅದ್ರಲ್ಲಿ ಶುಕ್ರ ಗ್ರಹ ಏನಾದ್ರೂ ನಿಮಗೆ ನೀವು ವೃಷಭ ರಾಶಿ ಅಥವಾ ವೃಷಭ ಲಗ್ನವಾಗಿದ್ದು ಶುಕ್ರ ಗ್ರಹ ಅಲ್ಲೇ ಇದ್ರೆ ಸ್ವರಾಶಿಯಲ್ಲಿ, ಅಥವಾ ಅಲ್ಲಿ ಎಕ್ಸಾಲ್ಟೆಡ್ ಪ್ಲೇಸ್ ಅಲ್ಲೋ, ತುಲಾ ರಾಶಿಯಲ್ಲೋ, ಅಥವಾ ಒಳ್ಳೆ ಪ್ಲೇಸ್ ಎಲ್ಲ ಇದ್ರೆ ನೀವು ತಿಳ್ಕೊಳ್ಳಿ, ಇದು ಮಾಳವ್ಯ ಯೋಗ ಏನಾದ್ರು ಪ್ರಾಪ್ತಿ ಆಗಿದ್ರೆ 100% ನಿಮಗೆ ದೊಡ್ಡ ಮಟ್ಟದ ಸಕ್ಸಸ್ ಅನ್ನ ಈ ಗ್ರಹ ಪ್ರಾಪ್ತಿ ಮಾಡುತ್ತೆ. ಶುಕ್ರ ಗ್ರಹ ಆಗಿ ಶುಕ್ರ ದಿಶೆ ಅಂತಾನೆ ನಾವು ಮಾತಾಡ್ತಿರ್ತೀವಿ. ಶುಕ್ರ ದಿಶೆ ಅನ್ನುವಂಥದ್ದು ಬಹಳ ಬಹಳ ಹಿಮ್ಮಡಿಯಾದಂತಹ ದೊಡ್ಡ ಮಟ್ಟದ ಸಕ್ಸಸ್ ಅನ್ನ ಕೊಡುವಂಥದ್ದು ಈ ಒಂದು ಗ್ರಹಕ್ಕೆ ಸಾಧ್ಯತೆ ಇದೆ. ಜ್ಯೋತಿಷ್ಯದಲ್ಲಿ ಬಹಳಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ಹಾಗಾಗಿ ನಾನು ಯಾವಾಗಲೂ ಇಂಟ್ರಡಕ್ಷನ್ ಹೇಳ್ತಾ ಇರ್ತೀನಿ, ಜ್ಯೋತಿಷ್ ಹತ್ರ ಹೋಗ್ಬೇಕಾದ್ರೆ ಸರಿಯಾಗಿ ತಿಳ್ಕೊಂಡು ಹೋಗಿ ಅವ್ರ ಬಗ್ಗೆ ಏನು ಓದಿದ್ದಾರೆ ಏನು ಅಂತೇಳಿ. ಸೊ ಇಲ್ಲಿ ಮುಖ್ಯವಾಗಿ ಜಾತಕವನ್ನ ತುಂಬಾ ತರದಲ್ಲಿ ನಾವು ಅನಲೈಸ್ ಮಾಡ್ಬೇಕಾಗತ್ತೆ. ರಾಶಿ ಚಾರ್ಟ್ ಬೇರೆ, ನವಾಂಶ ಬೇರೆ, ಉದ್ಯೋಗ ನೋಡ್ಬೇಕಾದ್ರೆ ದಶಾಂಶ ನೋಡ್ಬೇಕು. ಇದ್ರ ಜೊತೆಯಲ್ಲಿ ನಾನೇನ್ ಮಾಡ್ತೀನಿ ಅಂದ್ರೆ ಹಸ್ತರೇಖೆಗಳು ಅದಕ್ಕೆ ಮ್ಯಾಚ್ ಮಾಡ್ತೀನಿ. ನನ್ನ ಪ್ರಿಡಿಕ್ಷನ್ ಕ್ಲಿಯರ್ ಆಗಿರ್ಲಿ ಅಂದಿಲ್ಲ, ಹಸ್ತರೇಖೆಗಳಲ್ಲಿ ಟೈಮ್ ಪೀರಿಯಡ್, ಜಾತಕದಲ್ಲಿ ಟೈಮ್ ಪೀರಿಯಡ್, ಪ್ರಶ್ನೆ ಶಾಸ್ತ್ರ ನೋಡಿ, ಈ ಮೂರನ್ನು ನಾವು ಕಂಬೈನ್ ಮಾಡಿದಾಗ ಈ ಘಟನೆ ನಡೆಯುತ್ತೆ ಅನ್ನೋದಕ್ಕೆ 90% ನಮಗೆ ಇಂಡಿಕೇಶನ್ ಸಿಗುತ್ತೆ. ಆ ಬಗೆಯಲ್ಲಿ ಸೈಂಟಿಫಿಕ್ ಆಗಿ ಮ್ಯಾಚ್ ಮಾಡ್ಬೇಕು. ಇದನ್ನ ಕೆಲವರು ಜಾತಕನ 10 ನಿಮಿಷದಲ್ಲೇ ಇಡೀ ಮನೆಯವರೆಲ್ಲ ಹೇಳ್ತಿರ್ತಾರೆ, ಅದನ್ನ ಯಾವ ಕಾರಣ ನಂಬಬೇಡಿ. ಜಾತಕ ನೋಡೋಕೆ ಟೈಮ್ ಹಿಡಿಯುತ್ತೆ. ಅದು ಟೈಮ್ಗೆ ಆ ತಾಳ್ಮೆ ಕೇಳೋರ್ಗೂ ಇರಬೇಕು. ಜ್ಯೋತಿಷಿಗೆ ನೀವು ಟೈಮ್ ಕೊಡ್ಬೇಕು. ನನಗೆ ಹೇಳ್ತಿರ್ತಾರೆ, ಸರ್ ನೀವು ಇಷ್ಟೆಲ್ಲ ನೀವು ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದೀರಾ, ನಿಮಗೆ ತುಂಬಾ ದುಡ್ಡು ಸಿಗಲಿ ಅಂತ ನೀವು ಮಾಡ್ತಿದ್ದೀರಾ ಅಂತಾರೆ. ನಾನು ಒಂದ್ ದಿನಕ್ಕೆ 10 ಜನಕ್ಕೂ ಕನ್ಸಲ್ಟೇಷನ್ ಕೊಡೋಕೆ ಆಗಲ್ಲ. ಭಾರತದಲ್ಲಿರೋ ಜನಸಂಖ್ಯೆ ಎಷ್ಟು, ನಾನು ಎಲ್ರಿಗೂ ಕನ್ಸಲ್ಟೇಷನ್ ಕೊಡೋಕೆ ಆಗಲ್ಲ. ಇದೇನಂದ್ರೆ ನಾವು ಲಿಮಿಟೆಡ್ ಜನಗಳಿಗೆ ಲಿಮಿಟೆಡ್ ಜಾತಕಗಳನ್ನ ಮಾತ್ರ ನೋಡ್ಬೋದು. ಹಾಗಾಗಿ ಇದು ಬಿಸ್ನೆಸ್ ಪರ್ಪಸ್ಸಿಗಲ್ಲ, ಒಂದು ಒಳ್ಳೆಯ ವಿಷಯಗಳು ತಿಳಿಸೋಣ ಅಂತೇಳಿ ಅಷ್ಟೇ. ಇದಕ್ಕೋಸ್ಕರ ನೀವು ಭೈರವಿ ಅಷ್ಟೊಂದು ಸಂಪರ್ಕ ಮಾಡಿದ್ರೆ ನಿಮಗೆ ಜಾತಕವನ್ನು ಈ ಬಗೆಯಲ್ಲಿ ನೋಡಿ ನಾನು ಮಾತಾಡ್ತೀನಿ. ನಮಸ್ಕಾರ.